ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ವೆಂಕಟರೆಡ್ಡಿರವರೇ, ನಮ್ಮ ಬಡಾವಣೆಯ ಅಧ್ಯಕ್ಷರಾದ ಶ್ರೀ ದಸ್ತಯ್ಯ ಗುತ್ತೇದಾರ್ರವರೇ, ಹಿರಿಯರೇ, ಆತ್ಮೀಯರೇ, ಶ್ರೀ ರಾಮಯ್ಯ ಬಡಾವಣೆಯ ಸಿಸಿ ರಸ್ತೆ ಅಡಿಗಲ್ಲು ನೆರವೇರಿಸುವ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದರಿಂದ ಎಲ್ಲರಿಗೂ ಸಂಜೆಯ ಶುಭ ವಂದನೆಗಳು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮದ ಬಗ್ಗೆ ಶಾಸಕರು ನಮ್ಮನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡಲು ಕೋರುತ್ತೇನೆ. ಮಾನ್ಯರು, ನಮ್ಮ ಬಡಾವಣೆಯ ಉದ್ಯಾನವನ ಗಾರ್ಡನ್ ಕೂಡ ಮಾಡಿಸಿಕೊಟ್ಟಿರುವುದು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ನಮ್ಮ ಬಡಾವಣೆಯ ಪರವಾಗಿ ಸಲ್ಲಿಸುತ್ತೇನೆ. ಯಾವತ್ತೂ ನಮ್ಮ ಕಾಲನಿಗೆ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡಲು ನಮಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿರುವಂಥ ಶ್ರೀ ಮಾನ್ಯರಿಗೆ ನಮ್ಮೆಲ್ಲರ ಕಾಲನಿ ಬಡಾವಣೆಯ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಚೌಡಾ ಲೇಔಟ್ದವರು ಕೂಡ ಆಗಮಿಸಿದ್ದಾರೆ. ಅವರದ್ದು ಸಹ ಸಮಸ್ಯೆಯನ್ನು ಆಲಿಸಿ ಸಾಹೇಬರು ಕೂಡಲೇ ಅದರ ಶಿಸ್ತಿನ ಕ್ರಮವನ್ನು ಕೈಗೊಂಡು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಅವರ ಜನರ ಕುಂದುಕೊರತೆಗಳನ್ನು ಆಲಿಸಿ ಮಾರ್ಗದರ್ಶನವನ್ನು ನೀಡಬೇಕಾಗಿ ನಮ್ಮೆಲ್ಲರ ಓಟು ಹಿಂದೆಂದು ಮುಂದೆಂದು ನಿಮಗೆ ಇರುತ್ತೇವೆ ಅಂತ ಹೇಳಿ ಸಾಹೇಬರಿಗೆ ಜಯವಾಗಲಿ. ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ರಾಮಯ್ಯ ಬಡಾವಣೆಯಲ್ಲಿ ಭಾಳ ದಿನದ ಸಮಸ್ಯೆ ಇದೆ. ಇಲ್ಲಿ ಮಳೆ ಬಂದಾಗ ಸಂಪೂರ್ಣವಾಗಿ ಜಲಾವೃತವಾಗ್ತದೆ, ಕೆರೆಗಳಿದ್ದಂಗೆ ಇಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಾವು 1-2 ಸಲ ಬಂದು ನೋಡಿ ಇಲ್ಲಿ ಬಂದಾಗ ಸಮಸ್ಯೆ ಹೇಳಿದ್ರು, ಗಾರ್ಡನ್ ಆಗಬೇಕು, ಖುಲ್ಲಾ ಜಾಗ ಅದ, ಇದು ಏನು ಇಲ್ಲ ಇದಕ್ಕೆ. ಅದಕ್ಕೊಂದು 35 ಲಕ್ಷ ರೂಪಾಯಿ ಇಟ್ಟು ಈಗಾಗಲೇ ಆ ಗಾರ್ಡನ್ ಕೆಲಸ ಮುಗಿದಿದೆ. ಇದಕ್ಕೂ ಕೂಡ ಏನಪ್ಪ ಅಂದರೆ ಡ್ರೈನೇಜ್ ಇಟ್ಟಿದ್ದೆವು. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮ್ಮ ಸಾರಡಾ ಸಾಹೇಬರು ಅವರು ಚೌಡಾ ಅವರು ಮನಸ್ಸು ಮಾಡಿದ್ರೆ ಈ ಜನರಿಗೆ ಅನುಕೂಲ ಆಗ್ತದೆ. ಅವ್ರಿಗೆ ನಾವು ಏನು ಸಹಾಯ ಮಾಡಬೇಕಿತ್ತು ಹೇಳಿದ್ರೆ ಅದನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ದಯಮಾಡಿ ಒಂದು ನೀರು ಹೊರಗೆ ಹೋದರೆ ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದು ನಾ ಇರೋದ್ರಾಗೆ ಆದರೆ ಆಗ್ತದೆ ಅಂತ ನನ್ನ ಮೊದಲ ದಯಮಾಡಿ ನಮ್ಮ ಇದರಾಗೆ ಅವಧಿಯಲ್ಲಿ ಅದಕ್ಕೇನು ಬೇಕು ದುಡ್ಡು ನೀರು ಹೋಗಂಗೆ ನಾನು ಮಾಡ್ತೀನಿ, ದುಡ್ಡು ಹಾಕ್ತೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಕೂತು ಬಗೆಹರಿಸಿ ಸ್ವಲ್ಪ ಸ್ಥಳಾವಕಾಶ ನೀರು ಹೋಗ್ಲಿಕ್ಕೆ ಡ್ರೈನಿಗೆ ಎಷ್ಟು ಬೇಕು ಅಷ್ಟು ಅವಕಾಶ ಮಾಡಿದ್ದೀನಿ. ಇದೊಂದು 10 ಲಕ್ಷ ರೂಪಾಯಿ ಪೂಜಾ ನಮ್ಮ ಪೂಜಾ ಉಪಮಾಪು ಇಲಾಖೆ ಗುತ್ತೇದಾರ ಎಲ್ಲ ನಮ್ಮ ನಮ್ಮ ಕೂಡ ಬಂದಿದ್ದಾನೆ. ಎಲ್ಲ ನಾವೆಲ್ಲ ಸೇರಿ ಇವತ್ತು ಈ ಬಡಾವಣೆಯಲ್ಲಿ ಪೂಜೆ ನೆರವೇರಿಸ್ತೀವಿ. ಇನ್ನೂ ತಾವೇನು ಹೇಳ್ತೀರಿ ತಮ್ಮೆಲ್ಲ ಆಶೀರ್ವಾದ ಶಾಸಕರು ಮಾಡ್ತಾರೆ. ಒಟ್ಟಾರೆ ನಾನು ಕಳಕಳಿ ವಿನಂತಿ ಏನಂದರೆ ಬಡಾವಣೆಯ ಇದ್ರ ಸಲುವಾಗಿ ಅದಕ್ಕೆ ಸ್ವಲ್ಪ ನೀರಿನ ಹೊರಗೆ ಹೋಗಂಗೆ ವ್ಯವಸ್ಥೆ ಹೈಟ್ ಆಗ್ತದೆ, ಭಾಳ ಎತ್ತರ ನೀರು ಹೋಗಲ್ಲ, ಹೊಳೆ ಬರ್ತದೆ. ಒಳ್ಳೇದೇನಪ್ಪ ಅಂದ್ರೆ ಡ್ರೈನೇಜ್ ತುಂಬಿ ಇಲ್ಲೇ ಹೊಡೆದು ಮತ್ತೆ ಒಂದು ಸಲ ಇಲ್ಲೇ ಬರ್ತದೆ. ಅದು ಹೊರಗೆ ಹೋಗ್ಬೇಕಂದ್ರೆ ಈ ಕಡೆ ದಾರಿ ಇದೆ, ಮತ್ತೊಂದು ಬೇರೆ ದಾರಿ ಇಲ್ಲ. ಏನು ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲರೂ ಕೂಡ ಮಾಡಿಕೊಟ್ರೆ ಅಂದ್ರೆ ದುಡ್ಡು ಹಾಕೋ ಪ್ರಯತ್ನ ನಾನು ಮಾಡ್ತೀನಿ. ಇಷ್ಟೆಲ್ಲ ನೀವು ಬಂದಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ.